Students, coming to next compound of nitrogen, that is nitric acid. As you already know the formula of nitric acid, that is HNO3, right? So HNO3, that is nitric acid. Coming to the laboratory preparation, so this nitric acid is going to prepared by heating potassium nitrate or sodium nitrate, okay na? So that is preparation by heating sodium nitrate in presence of concentrated H2SO4. ಓಕೆನಾ ಸೊ ಕಾನ್ಸಂಟ್ರೇಟೆಡ್ H2SO4 ಜೊತೆ ನಾವು ಹೀಟ್ ಮಾಡಿದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಸೋಡಿಯಂ ಬೈಸಲ್ಫೇಟ್ ಪ್ಲಸ್ HNO3. ಓಕೆನಾ ಸೊ ಇನ್ಸ್ಟೆಡ್ ಆಫ್ ದಿಸ್ NaNO3 we can use KNO3 also. So KNO3 or NaNO3 is going to be heated in presence of concentrated H2SO4. We are going to get HNO3, that is nitric acid, and here the major product is sodium bisulfite. Okay na? Next, coming to the preparation by Ostwald process. So students, this is very important. So very important, Ostwald's process of manufacturing nitric acid. Okay na? So in the last we learnt about the Haber process of ammonia, right? So adu matte nimige ee question very important. Ee ಎರಡರಲ್ಲಿ ಒಂದು ಪಕ್ಕಾ ಕ್ವೆಶ್ಚನ್ ಇರುತ್ತೆ. For 3 marks they will ask. ಓಕೆ ನಾ? ಇವನ್ ನಿಮಗೆ ಸಲ್ಫ್ಯೂರಿಕ್ ಆ್ಯಸಿಡ್ ಇತ್ತು, ಬಟ್ ಅದನ್ನು ಈಗ ರಿಟೈನ್ ಮಾಡಿದ್ದಾರೆ, ಡಿಲೀಟ್ ಮಾಡಿದ್ದಾರೆ ಆ ಪೋರ್ಷನ್ನ. ಸೊ ಹಾಗಾಗಿ ಯು ಹ್ಯಾವ್ ಟೂ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ ಅಂಡರ್ ಪಿ ಬ್ಲಾಕ್ ಎಲಿಮೆಂಟ್ಸ್. ಸೊ ಆ ಎರಡು ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸಲ್ಲಿ ಒಂದು ಗ್ಯಾರಂಟಿ ಕ್ವೆಶನ್ ಇರುತ್ತೆ. ಓಕೆನಾ? ಸೊ ಹಿಯರ್ ದ ಪ್ರಿಪ್ರೇಷನ್ ಆಫ್ ನೈಟ್ರಿಕ್ ಆ್ಯಸಿಡ್ ಬೈ ಆಸ್ವೆಲ್ಡ್ ಪ್ರಾಸೆಸ್. ಸೊ ಇಟ್ ಇನ್ವಾಲ್ವ್ಸ್ 4 steps. ಓಕೆನಾ? ಸೊ ಮೇಜರ್ಲಿ ಇಟ್ ಇನ್ವಾಲ್ವ್ಸ್ 4 steps. ಕಮಿಂಗ್ ಟು ಸ್ಟೆಪ್ 1. So in the first process, first step, this ammonia is oxidized, okay na, using particular catalytic and temperature condition. So this ammonia is going to be oxidized, that is 4NH3 combines with O2 give rise to 4NO plus 6H2O. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನೈಟ್ರಿಕ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ. ಡೋಂಟ್ ಕನ್ಫ್ಯೂಸ್, ಅಮೋನಿಯಾ ನಮಗೆ ನೈಟ್ರಿಕ್ ಆಕ್ಸೈಡ್ ಫಾರ್ಮೇಷನ್ ಆಗುತ್ತೆ ಆನ್ ರಿಯಾಕ್ಟಿಂಗ್ ವಿತ್ ಆನ್ ಟ್ರೀಟಿಂಗ್ ವಿತ್ ಆಕ್ಸಿಜನ್. ಹಿಯರ್ ದ ಕಂಡೀಷನ್ ಈಸ್ ಪ್ಲಾಟಿನಮ್ ರೋಡಿಯಂ ಕ್ಯಾಟಲಿಸ್ಟ್. ಓಕೆನಾ? ಪ್ಲಾಟಿನಮ್ ರೋಡಿಯಂ ಕ್ಯಾಟಲಿಸ್ಟ್ ಅರೌಂಡ್ 500 Kelvin ಟೆಂಪ್ರೇಚರ್ ಆ್ಯಂಡ್ 9 bar ಪ್ರೆಷರ್. ಓಕೆನಾ? ಸೊ ಇಲ್ಲಿ ಕಂಡೀಷನ್ಸ್ ಇದಿರುತ್ತೆ. ಸೊ ಪ್ಲಾಟಿನಮ್ ಆ್ಯಂಡ್ ವಿತ್ ರೋಡಿಯಮ್, ಓಕೆನಾ, ದಟ್ ಆ್ಯಕ್ಟ್ಸ್ ಆಸ್ ಅ ಕ್ಯಾಟಲಿಸ್ಟ್. ಹಿಯರ್ ದ ಟೆಂಪ್ರೇಚರ್ ಮಸ್ಟ್ ಬಿ 500 Kelvin ಆ್ಯಂಡ್ ಪ್ರೆಷರ್ 9 bar. ಓಕೆನಾ? ಸೊ ಅಂಡರ್ ದಿಸ್ ಕಂಡೀಷನ್ ಅಮೋನಿಯಾ ಗೆಟ್ ಆಕ್ಸಿಡೈಸ್ಡ್ ಟು ನೈಟ್ರಿಕ್ ಆಕ್ಸೈಡ್. ಓಕೆನಾ? ಸೊ ಇನ್ ದ ಸೆಕೆಂಡ್ ಸ್ಟೆಪ್, ದಟ್ ಈಸ್ ಸ್ಟೆಪ್ 2, the oxidized nitric acid oxide, okay na, nitric oxide ಏನು ಫಾರ್ಮೇಷನ್ ಆಗಿದೆ, that combines with oxygen to form NO2, that is nitrogen dioxide. ಓಕೆನಾ? ಸೊ ನೈಟ್ರಿಕ್ ಆಕ್ಸೈಡ್ ಏನು ಫಾರ್ಮೇಷನ್ ಆಗಿದೆ, that combines with oxygen to form nitrogen dioxide. In step 3, the nitrogen dioxide formed, that is NO2, combines with water, that is nothing but dissolved in water. We are going to get HNO3 plus O2. HNO3 plus NO. ಓಕೆನಾ? ಸೊ ಏನಾಗುತ್ತೆ, ನೈಟ್ರೋಜನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗಿರುತ್ತಲ್ಲ, ದಟ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್ ಟು ಫಾರ್ಮ್ ನೈಟ್ರಿಕ್ ಆ್ಯಸಿಡ್ ಆ್ಯಂಡ್ ಅಗೈನ್ ನೈಟ್ರಿಕ್ ಆಕ್ಸೈಡ್ ಈಸ್ ಆಲ್ಸೋ ಫಾರ್ಮ್ಡ್. ಓಕೆನಾ? ಸೊ ನೆಕ್ಸ್ಟ್ ಸ್ಟೆಪ್ 4ಅಲ್ಲಿ ನಮಗೇನಾಗುತ್ತೆ ಅಂತಂದರೆ, ಎಗೈನ್ ನಾವು ಈ ನೈಟ್ರಿಕ್ ಆಕ್ಸೈಡ್ ಏನಿದೆ ಅದನ್ನು ನಾವು ಅಗೈನ್ ವಿ ಕ್ಯಾನ್ ಡೂ ರೀಸೈಕ್ಲಿಂಗ್ ಪ್ರಾಸೆಸ್. ಓಕೆನಾ? ರೀಸೈಕಲ್ ಮಾಡಿ ಅಗೈನ್ ವಿ ಆರ್ ಗೋಯಿಂಗ್ ಟು ಗೆಟ್ ನೈಟ್ರಿಕ್ ಆ್ಯಸಿಡ್. ಓಕೆನಾ? ನೆಕ್ಸ್ಟು ದಟ್ ಈಸ್ distillation should be done, then finally it will give rise to HNO3. ಓಕೆನಾ? ಸೊ ಇಲ್ಲಿ ಸ್ಟೆಪ್ 4, ದಿಸ್ NO ಈಸ್ ರೀಸೈಕಲ್ಡ್. ಸೊ ಇದನ್ನು ನಾವು ರೀಸೈಕಲ್ ಮಾಡ್ಬೋದು. ಫೈನಲಿ ದ ರೀಸೈಕಲ್ಡ್ ಒನ್
ಬಂದಿರೋದು ನಮಗೇನು HNO3 ಫಾರ್ಮೇಷನ್ ಆಗುತ್ತೆ. ರೀಸೈಕಲ್ಡ್ ಅಂದರೆ ನಮಗೆ ಇಲ್ಲಿದೆ ಫಾರ್ಮೇಷನ್ ಆಗಿದೆ ಅಲ್ವಾ, ಅಗೇನ್ ದಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ನೈಟ್ರೋಜನ್ ಡೈಆಕ್ಸೈಡ್. ದಟ್ ನೈಟ್ರೋಜನ್ ಡೈಆಕ್ಸೈಡ್ ಈಸ್ ಡಿಸಾಲ್ವ್ಡ್ ಇನ್ ವಾಟರ್ ಟು ಫಾರ್ಮ್ ನೈಟ್ರಿಕ್ ಆ್ಯಸಿಡ್. ಓಕೆನಾ. ಸೊ ದ ಒಬ್ಟೈನ್ಡ್ ನೈಟ್ರಿಕ್ ಆ್ಯಸಿಡ್ ಈಸ್ 68% ಪ್ಯೂರ್ ಬೈ ಮಾಸ್. ಓಕೆನಾ, ಇದು ನಮಗೆ 68% ಇರುತ್ತೆ. ದಿಸ್ ಅಂಡರ್ಗೋ ಡಿಸ್ಟಿಲೇಷನ್ ಪ್ರಾಸೆಸ್. ಓಕೆನಾ, undergoing distillation process to give HNO3 that is 98%. Okay na, understood? So students, very important, once again I will repeat. In the first step, ammonia get oxidized using this catalytic condition, that is platinum rhodium catalyst under 500 Kelvin temperature and 9 bar pressure. So it get oxidized to nitrogen oxide. In the second step, nitrogen oxide combines with oxygen to form nitrogen dioxide. In the next step, nitrogen dioxide is dissolved in water to form nitric acid. The obtained nitric oxide, again that is recycled to obtain nitric acid. So finally the obtained nitric acid is 68% by mass. So that can be subjected to distillation process. Finally we are going to get 98% HNO3. Okay na? So this is how we are going to obtain nitric acid by Ostwald process. Okay na? So students, very important question, for 3 marks they will ask. Okay na? So next, coming to the structure of nitric acid. Okay na? So as we already know the chemical composition of nitric acid, that is it contains one hydrogen atom, one nitrogen and one and 3 oxygen, right? So coming to the structure, we are going to represent like this. So this is the skeletal structure of HNO3, and here the ON bond length is 140.6 pm. Pm refers to picometer, and here this bond angle, that is 130 degree, and this bond angle 102 degree, and this bond length 96 pm, and this bond length 121 pm. Okay na? So HONOO. So this is about the structure of nitric acid. Okay na, bond length and bond angle. Next, coming to physical properties. So physical properties, it is a colorless liquid. Then low grade HNO3 contains usually 68% ನೈಟ್ರಿಕ್ ಆ್ಯಸಿಡ್ ಬೈ ಮಾಸ್. ನಾವೀಗ ಲಾಸ್ಟ್ ಹೇಗೆ ಪ್ರಿಪ್ರೇಷನಲ್ಲಿ ನೋಡಿದ್ವಿ ಅದೇ ರೀತಿ. ಸೊ ಫಸ್ಟ್ ಲೋ ಗ್ರೇಡ್ ನೈಟ್ರಿಕ್ ಆ್ಯಸಿಡ್ ಅಂತ ಬಂದರೆ ನಮಗೇನು ರಿಯಾಕ್ಷನಲ್ಲಿ ಒಬ್ಟೈನ್ ಮಾಡಿದ್ವಿ, ಐ ಮೀನ್ ಸಿಕ್ತಲ್ಲ, ಸೊ ಅದು ಲೋ ಗ್ರೇಡ್ HNO3 ಅಂತ ಹೇಳ್ತೀವಿ. ದಟ್ ಈಸ್ ಸಮಥಿಂಗ್ ಬಟ್ 68 HNO3. Then impure nitric acid is yellow in color due to dissolved nitrogen dioxide. Okay na? So impure nitric acid anta bandaga, that is in yellow in color, which is due to the dissolve of NO2, nitrogen dioxide dissolve ಆಗಿರುತ್ತೆ. Then fuming nitric acid, that is nothing but 98%, okay na, that is pure concentrated HNO3 which contains dissolved NO2 and it is brown in color. So physical property, basically it is a colorless liquid. Low grade HNO3, that is 68% and it is in yellow in color, that is due to dissolved nitrogen dioxide. Whereas fuming nitric acid, that is pure, which is nothing but 98% HNO3. So here particularly this HNO3 contains dissolved NO2. Okay na? So this is about the physical properties of nitric acid. Okay na? Next, coming to chemical properties. So chemical properties, firstly action on metals. How this nitric acid reacts on metals. Okay na? So basically nitric acid is a good oxidizing agent. Okay na? So particularly this nitric acid acts as a good oxidizing agent. Okay na? So how it reacts with metals ಅದನ್ನು ನೋಡೋಣ. ಸೊ ಫಸ್ಟ್ಲಿ ವಿತ್ ರೆಸ್ಪೆಕ್ಟ್ ಟು ಕಾಪರ್. ಸೊ ಕಾಪರ್ ಜೊತೆ ಹೇಗೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ಡೈಲ್ಯೂಟ್ HNO3 ಆ್ಯಂಡ್ ಕಾನ್ಸಂಟ್ರೇಟೆಡ್ HNO3 ಅಂತ ನಮಗೆ ವೇರಿಯೇಷನ್ ಇರುತ್ತೆ, ಹೌದಾ? ಸೊ ಅಲ್ಲಿ ಕೂಡ ನಮಗೇನಾಗುತ್ತೆ, ರಿಯಾಕ್ಷನ್ಸ್ ಡಿಫರ್ ಆಗುತ್ತೆ. ಹೌ
copper reacts with dilute HNO3 and how copper reacts with concentrated HNO3. Okay, now I will write the reaction, that is So see students, copper reacts with dilute HNO3 to give copper nitrate, nitric oxide and water. Copper reacts with concentrated HNO3 give rise to copper nitrate, nitrogen dioxide and water. Okay na? So see the difference. Namige main product we are going to get copper nitrate. Whereas dilute condition alli namige copper react adre, that we are going to get nitric oxide. Whereas copper reacts with concentrated H2SO4, we are going to get nitrogen dioxide. Okay na? So this is the difference. Clear? So in your exam they will ask complete the following. Okay na? One question irutte nimage complete the following anta. They will give the reactants. You have to write the products. So don't confuse. Dilute HNO3 anta iddaga the product must be nitric oxide, whereas concentrated HNO3 iddaga product must be nitrogen dioxide. ಓಕೆನಾ. ಸೊ ಆ ಡಿಫ್ರೆನ್ಸ್ ನೀವು ಕರೆಕ್ಟಾಗಿ ನೋಡಿಕೊಂಡು ಕಲ್ತ್ಕೊಳ್ಳಿ, ಸೊ ದಟ್ ಯು ಕ್ಯಾನ್ ರೈಟ್ ದಿ ಬ್ಯಾಲೆನ್ಸ್ಡ್ ಇಕ್ವೇಷನ್. ಕ್ಲಿಯರ್? ನೆಕ್ಸ್ಟ್ ಕಮಿಂಗ್ ಟು zinc. So here also we have two reaction that is based on dilute and concentrated condition. So in zinc also we have two reaction. When zinc reacts with dilute HNO3, we are going to get zinc nitrate, dinitrogen oxide and water. Whereas zinc reacts with concentrated HNO3, we are going to get zinc nitrate and nitrogen dioxide and water. ಓಕೆನಾ. ಸೊ ಇಲ್ಲಿ ನಮಗೆ ಮೇಜರ್ ಪ್ರಾಡಕ್ಟ್ಸ್ ಸೇಮೇ ಇದೆ, ಬೈ ಪ್ರಾಡಕ್ಟ್ಸ್ ಡಿಫರ್ ಆಗುತ್ತೆ. ಸೊ ಡೈಲ್ಯೂಟ್ ಕಂಡೀಷನಲ್ಲಿ ರಿಯಾಕ್ಟ್ ಆದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ಡೈನೈಟ್ರೋಜನ್ ಆಕ್ಸೈಡ್, ವೆರಾಸ್ ಕಾನ್ಸಂಟ್ರೇಟೆಡ್ ಕಂಡೀಷನಲ್ಲಿ ರಿಯಾಕ್ಟ್ ಆದಾಗ ವಿ ಆರ್ ಗೋಯಿಂಗ್ ಟು ಗೆಟ್ ನೈಟ್ರೋಜನ್ ಡೈಆಕ್ಸೈಡ್. ಓಕೆನಾ. ಸೊ ದಿಸ್ ಇಸ್ ದಿ ಡಿಫ್ರೆನ್ಸ್. So particularly chromium and aluminum do not react with concentrated nitric acid, that is due to the formation of oxide layer on the surface. ಓಕೆನಾ. ನಾವು ಅವುಗಳ ಜೊತೆ ಟ್ರೀಟ್ ಮಾಡಿದಾಗ ಇಟ್ ವಿಲ್ ಫಾರ್ಮ್ ಎ ಆಕ್ಸೈಡ್ ಲೇಯರ್ ಅಂತ ಹೇಳಿ ಹೇಳ್ತೀವಿ. ಓಕೆನಾ. ದಟ್ ಈಸ್ ನಥಿಂಗ್ ಬಟ್ ಎ ಫಿಲ್ಮ್ ಅಂತ ಹೇಳಿ ಹೇಳ್ಬೋದು. ಸೊ ಒಂದು ಲೇಯರ್ ನಮಗೆ ಫಾರ್ಮೇಷನ್ ಆಗುತ್ತೆ ಸೊ ಇನ್ ದ ಸರ್ಫೇಸ್. ಸೊ ಹಾಗಾಗಿ ದೇರ್ ಇಸ್ ನೋ ರಿಯಾಕ್ಟಿವಿಟಿ ಟುವರ್ಡ್ಸ್ ಕ್ರೋಮಿಯಮ್ ಆ್ಯಂಡ್ ಅಲ್ಯೂಮಿನಿಯಮ್. ಓಕೆನಾ. Coming to action on non-metals, how this nitric acid reacts with non-metals. Okay na. So usually nitric acid, particularly concentrated nitric acid, oxides the non-metals. Okay na. So concentrated ella condition allunu we are going to use concentrated condition. Iodine combines with this concentrated nitric acid to give HiO3 plus H2O and NO2. Whereas carbon reacts with HNO3 to form carbon dioxide, water and nitrogen dioxide. Sulfur reacts with concentrated HNO3 to form sulfuric acid, water, nitrogen dioxide. Phosphorus reacts with HNO3 to form H3PO4, water and NO2, that is nitrogen dioxide. So this is how the nitric acid reacts with non-metals. So ಎಲ್ಲದರಲ್ಲೂ ನಮಗೆ ಏನು ಬೈ ಪ್ರಾಡಕ್ಟ್ಸ್ ಬಂದಿರೋದು ನೈಟ್ರೋಜನ್ ಡೈಆಕ್ಸೈಡ್. ಸೊ ಕಾಮನ್ ಇದೆ. ಓಕೆನಾ. ಸೊ ಓವರಾಲ್ ನೈಟ್ರಿಕ್ ಆ್ಯಸಿಡ್ ಇಟ್ ರಿಯಾಕ್ಟ್ಸ್ ವಿತ್ ಮೆಟಲ್ಸ್ ಇನ್ ಟೂ ಕಂಡೀಷನ್, ಡೈಲ್ಯೂಟ್ ಕಂಡೀಷನ್ ಆಸ್ ವೆಲ್ as in concentrated condition, whereas in non-metals only under concentrated condition it oxidizes like this. Okay na. So here all the products, byproducts are nitrogen dioxide, whereas illi namige difference barutte. You have to go through these equations very carefully. So 3 marks ge complete the following anta heli
ನಿಮಗೆ ಕಂಪ್ಲೀಟ್ ಪಿ ಬ್ಲಾಕ್ ಎಲಿಮೆಂಟ್ಸಿಂದನೇ ಬರುತ್ತೆ. ಸೊ 3 ರಿಯಾಕ್ಷನ್ಸ್ ಇರುತ್ತೆ. ಸೊ ಅದು ಯಾವ ಗ್ರೂಪಲ್ಲಾದರೂ ಅವ್ರು ಸೆಲೆಕ್ಟ್ ಮಾಡ್ಕೋಬೋದು. ದೇ ವಿಲ್ ಗಿವ್ ದ ರಿಯಾಕ್ಟೆಂಟ್ಸ್, ಯು ಹ್ಯಾವ್ ಟು ಮೆನ್ಷನ್ ದಿ ಪ್ರಾಡಕ್ಟ್ಸ್. Coming to the next chemical reaction, chemical property, that is brown ring test. As you already know in your first PU laboratory, right, chemical, practicals. So you learnt about the confirmatory test for different ions, right? There you learnt brown ring test, alva gottide ankotini. So brown ring test, it is a confirmatory test to detect nitrate ion in a given sample. ಓಕೆನಾ. ಸೊ ಇಲ್ಲಿ ನಾವು ಬ್ರೌನ್ ರಿಂಗ್ ಟೆಸ್ಟ್ ಹೇಗೆ ಮಾಡ್ತಿದ್ವಿ, ವಿ ಆರ್ ಗೋಯಿಂಗ್ ಟು ಟೇಕ್ ದ ನೈಟ್ರೇಟ್ ಸೊಲ್ಯೂಷನ್ ಅಲ್ವಾ, ನಾವು ಅದನ್ನು OS ಪ್ರಿಪೇರ್ ಮಾಡ್ಕೋತಿದ್ವಿ, ರೈಟ್. ಸೊ ಅದಕ್ಕೆ ಏನಾಗಿದೆ, ನಾವು ಫ್ರೆಶ್ಲಿ ಪ್ರಿಪೇರ್ಡ್ FeSO4ನ ಆ್ಯಡ್ ಮಾಡ್ತೀವಿ. ಆ್ಯಂಡ್ ದೆನ್ ಫೈನಲಿ ನಾವು ವಿತೌಟ್ ಡಿಸ್ಟರ್ಬಿಂಗ್ ದ ಟೆಸ್ಟ್ ಟ್ಯೂಬ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಡ್ರಾಪ್ ವೈಸ್ ಕಾನ್ಸಂಟ್ರೇಟೆಡ್ H2SO4 ಅಲ್ವಾ. ಸೊ ನಿಧಾನಕ್ಕೆ ನಾವು ಡಿಸ್ಟರ್ಬ್ ಮಾಡದೇ ಇರೋಂಗೆ ಸೈಡ್ಸಲ್ಲಿ ನಾವು ಥ್ರೂ ಡ್ರಾಪರ್ ವಿ ಆರ್ ಗೋಯಿಂಗ್ ಟು ಆ್ಯಡ್ ಕಾನ್ಸಂಟ್ರೇಟೆಡ್ H2SO4 ಡ್ರಾಪ್ ವೈಸ್, ರೈಟ್. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಬ್ರೌನ್ ರಿಂಗ್. ಓಕೆನಾ. ಸೊ ಅಲ್ಲಿ ನಮಗೇನಾಗಿದೆ, ಒರಿಜಿನಲ್ ಸೊಲ್ಯೂಷನ್ ಮತ್ತು ಫ್ರೆಶ್ಲಿ ಪ್ರಿಪೇರ್ಡ್ FeSO4, ಆ ಎರಡೂ ಸೊಲ್ಯೂಷನ್ ಮಧ್ಯ ದೇರ್ ಇಸ್ ಅ ಫಾರ್ಮೇಷನ್ ಆಫ್ ಬ್ರೌನ್ ರಿಂಗ್. ಓಕೆನಾ. ಅಟ್ ದ ಜಂಕ್ಷನ್ ಆಫ್ 2 liquids ವಿ ಆರ್ ಗೋಯಿಂಗ್ ಟು ಗೆಟ್ ಎ ಬ್ರೌನ್ ರಿಂಗ್. ಸೊ ದಟ್ ಟೆಸ್ಟ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ ನೈಟ್ರೇಟ್ ಅಯಾನ್ ಅಲ್ವಾ. ಸೊ ಆ ಒಂದು ಸಾಲ್ಟಲ್ಲಿ ನಿಮಗೆ ನೈಟ್ರೇಟ್ ಅಂತ ಕನ್ಫರ್ಮ್ ಆಗ್ತಿತ್ತು. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ದಿ ಕೆಮಿಕಲ್ ನೇಚರ್. ಹೇಗೆ ಅಂತಂದರೆ, ದಿಸ್ ನೈಟ್ರೇಟ್ ಅಯಾನ್ ಕಂಬೈನ್ಸ್ ವಿತ್ Fe2+ ಇನ್ ಪ್ರೆಸೆನ್ಸ್ ಆಫ್ ಆ್ಯಸಿಡ್. ಓಕೆನಾ. ದಟ್ ಗಿವ್ಸ್ ನೈಟ್ರಿಕ್ ಆಕ್ಸೈಡ್. ಸೊ ಇಲ್ಲಿ ಏನಂತಂದರೆ, ಹಿಯರ್ ದಿ Fe2+ ions reduces nitrates to ನೈಟ್ರಿಕ್ ಆಕ್ಸೈಡ್. ಓಕೆನಾ. ಸೊ ಈ Fe2+ ಏನಿದೆ, ಈ ಅಯಾನ್ ನಮಗೆ ನೈಟ್ರೇಟ್ಸ್ನ ನೈಟ್ರಿಕ್ ಆಕ್ಸೈಡ್ ಆಗಿ ರೆಡ್ಯೂಸ್ ಮಾಡುತ್ತೆ. ಓಕೆನಾ. ನೈಟ್ರಿಕ್ ಆಕ್ಸೈಡ್. ಸೊ ದಟ್ ಈಸ್ NO3- ಇರೋದು ನಮಗೆ NO ಫಾರ್ಮೇಷನ್ ಆಗುತ್ತೆ. ಓಕೆನಾ. ದಟ್ ಕ್ಯಾನ್ ಬಿ ಡನ್ ಬೈ ಐರನ್, ದಟ್ ಈಸ್ Fe2+ ಅಯಾನ್ಸ್. ಓಕೆನಾ. ನೆಕ್ಸ್ಟು ಆ ನೈಟ್ರಿಕ್ ಆಕ್ಸೈಡ್ ಏನಿದೆ, ಅಗೇನ್ ದಟ್ ಕಂಬೈನ್ಸ್ ವಿತ್ Fe3+. ಓಕೆನಾ. ಸೊ ಈ Fe3+ ಜೊತೆ ಕಂಬೈನ್ ಆಗಿ ಇಟ್ ವಿಲ್ ಗಿವ್ ರೈಸ್ ಟು ಎ ಕಾಂಪೌಂಡ್, ದಟ್ ಈಸ್ ಅಕ್ವಾ ಕಾಂಪೌಂಡ್. ಓಕೆನಾ. ನೆಕ್ಸ್ಟು ದಟ್ ಅಗೇನ್ ಫರ್ದರ್ ರಿಯಾಕ್ಟ್ಸ್ ಟು ಗಿವ್ ಅ ಕಾಂಪ್ಲೆಕ್ಸ್ ಕಾಂಪೌಂಡ್. ದಿಸ್ ಇಸ್ ದ ನೇಮ್ ಪೆಂಟಾ ಅಕ್ವಾ ನೈಟ್ರೋಸೋನಿಯಂ ಐರನ್. ಓಕೆನಾ. ಸೊ ಇದನ್ನು ನಾವು ಕಾಂಪ್ಲೆಕ್ಸ್ ಕಾಂಪೌಂಡ್ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್ ಅಂತ ಹೇಳ್ತೀವಿ. ಸೊ ಫೈನಲಿ ನಮಗೆ ಏನು ಬ್ರೌನ್ ರಿಂಗ್ ಬರುತ್ತಲ್ಲ, ಸೊ ದಟ್ ಈಸ್ ನಥಿಂಗ್ ಬಟ್ ದಿಸ್ ಒನ್. ಓಕೆನಾ. ಸೊ ಏನಾಗುತ್ತೆ, ದಿಸ್ Fe2+ ಅಯಾನ್ ರೆಡ್ಯೂಸಸ್ ನೈಟ್ರೇಟ್ ಅಯಾನ್ ಟು ನೈಟ್ರಿಕ್ ಆಕ್ಸೈಡ್. ದೆನ್ ದಟ್ ನೈಟ್ರಿಕ್ ಆಕ್ಸೈಡ್ ಕಂಬೈನ್ಸ್ ವಿತ್ Fe3+ ಅಯಾನ್ ಟು ಫಾರ್ಮ್ ಎ ಕಾಂಪ್ಲೆಕ್ಸ್. ಓಕೆನಾ. ಸೊ ದಟ್ ಈಸ್ ಎ ಬ್ರೌನ್ ಕಲರ್ಡ್ ಕಾಂಪ್ಲೆಕ್ಸ್. ಓಕೆನಾ. ಬ್ರೌನ್ ಕಲರ್ಡ್ ಕಾಂಪ್ಲೆಕ್ಸ್, ಅದೇನೇ ನಮಗೆ ಇಲ್ಲಿ ಬ್ರೌನ್ ರಿಂಗ್ ಫಾರ್ಮೇಷನ್ ಆಗೋದು. Clear. So this is the test to detect or to confirm the presence of nitrate ion. Okay na. So this is also one of the chemical property of nitric acid. Clear. So this is about the nitric acid chemical properties. And lastly we have uses of nitric acid. So mainly we are going to use this nitric acid in the manufacture of TNT, ಪಿಕ್ರಿಕ್ ಆ್ಯಸಿಡ್ ಎಕ್ಸೆಟ್ರಾ. ಓಕೆನಾ. ಎಕ್ಸ್ಪ್ಲೋಸಿವ್ಸ್ ಅಂತೆಲ್ಲ ಕೇಳಿರ್ಬೋದು TNT. ಸೊ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ದೆನ್ ಇಟ್ ಈಸ್ ಯೂಸ್ಡ್ ಇನ್ ಫರ್ಟಿಲೈಸರ್ಸ್ ಆಲ್ಸೋ. ಆ್ಯಂಡ್ ಈವನ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಇನ್ ರಾಕೆಟ್ ಫ್ಯೂಯಲ್ಸ್. ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಆ್ಯಸ್ ಅ ಕ್ಲೀನಿಂಗ್ ಪರ್ಪಸ್. ಓಕೆನಾ. ಸೊ ಟು ಕ್ಲೀನ್ ದಿ ಸರ್ಫೇಸ್ ಆಫ್ ಮೆಟಲ್ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ಆ್ಯಸ್ ಎ ಲ್ಯಾಬೊರೇಟರಿ ರಿಯೇಜೆಂಟ್. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ದಿ ನೈಟ್ರಿಕ್ ಆ್ಯಸಿಡ್. ಸೊ ವಿ ಲರ್ನ್ಡ್ preparation, that is laboratory preparation, then manufacture of nitric acid by Ostwald process, physical properties, structure of nitric acid, chemical properties under that brown ring test, so very important, and finally uses. Okay na. So this is about the compounds of nitrogen. Clear. In the next class we are going to discuss about the oxides of nitrogen. We have different oxides, right? Nitrogen oxide, nitrogen dioxide, dinitrogen oxide, nitric oxide, like that we have several oxides of nitrogen that we are going to discuss in the next class.